ಸಿನಿಮಾದಲ್ಲಿ ಸಂಗೀತ ಒಂದು ಅದ್ಭುತವಾದಂತಹ ಶಕ್ತಿಯಾದ್ರೆ ಅದಕ್ಕೆ ಧ್ವನಿ ಮತ್ತೊಂದು ಆ ಶಕ್ತಿಯನ್ನ ತೂಕ ಜಾಸ್ತಿ ಮಾಡಿದೆ. ನಿಮ್ಮ ಧ್ವನಿ ಒಳ್ಳೆ ವೈಬ್ ಇದೆ, ಸೂಪರ್ ಆಗಿ ಡ್ಯಾನ್ಸ್ ಕೂಡ ಮಾಡಿದೀರಾ, ಹೇಳಿ ಸರ್. எல்லாருக்கும் வணக்கம், எல்லாருக்கும் நமஸ்காரம். எனக்கு தமிழ் தான் தெரியும், நான் எழுதி தான் பாடுறேன். நான் இங்கே அரங்கம் நிறைந்திருக்கின்ற பத்திரிகை ஊடகத்துறையை சேர்ந்த எல்லோருக்கும் நான் எனது அன்பார்ந்த நன்றியை நான் சமர்ப்பிச்சுக்கிறேன். இந்த ஒரு நல்ல வாய்ப்பு எனக்கு பாட வாய்ப்பளித்த இசையமைப்பாளர் தூட சாமி சாருக்கு நான் நன்றியை தெரிவிச்சுக்கிறேன். DRM மூவி ஃபேமிலி எல்லோருக்கும் நான் வணங்கிக்கிறேன். ஹீரோ வீரா சாருக்கும் அவருடைய ஃபேமிலி ப்ரொடியூசர் சாருக்கும் இந்த படத்துடைய டெக்னீஷியன் எல்லாருக்கும் என்னுடைய அன்பை நன்றியை தெரிவிச்சுக்கிறேன். அதே மாதிரி இந்த பாடலை எழுதின பாடலாசிரியர் நவரத்னா சர்மா அவருக்கும் இந்த வேலையில் நன்றியை தெரிவிச்சுக்கிறேன். ரொம்ப சந்தோஷமா இருக்குது. எனக்கு என்ன ஒரு சந்தோஷம்னா, என்னுடைய முதல் பாடல் வந்து டகரில் வந்து டகர் பந்து டகர் என்னுடைய முதல் சாங்கு. அதுக்கப்புறம் இப்போ ஒரு 130 பாட்டுக்கு மேலே பாடியிருக்கிறேன். எனக்கு ரொம்ப சந்தோஷமா இருக்குது. என்னை அறிமுகப்படுத்துகிறவரை இசையமைப்பாளர் சரண்டர சார், அவர்தான் என்னுடைய ஹீரோ, என்னுடைய ஆசான், குருன்னு கூட சொல்லலாம். இந்த கன்னட சாங்கில் நான் இந்த எல்லாருக்கும் நிகழ்வில் நன்றியை தெரிவிச்சுக்கிறேன். என்னுடைய முதல் படம், நான் முதல்ல வந்து ஸ்க்ரீனில் வந்து டான்ஸ் பண்ணியிருக்கிறது இந்த படத்தில் தான். ரொம்ப ஆவலோடு இருக்கிற நேரம் இந்த படத்தை வச்சு செய்தி கேட்கறதுக்கு பத்திரிகை ஊடகத்துறை சேர்ந்த உங்கள் எல்லோருடைய சப்போர்ட் எங்களுக்கு வேணும். வாய்ப்புக்கு நன்றி. ಲೈಟಿಂಗ್ ಮತ್ತು ಬೇರೆ ಥರದ ಸೆಟಪ್ ಎಲ್ಲ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಸೊ ನೀವು ಕನ್ನಡ ಅಗೇನ್ ಸ್ವಲ್ಪ only I understand. So I really congratulate Viraj and Simple Suni sir and Juda. So we are collaborating for very it's a back-to-back 2 projects and we are happy for this project as well. Thank you. And it's a pakka musical project as well. ಥ್ಯಾಂಕ್ ಯು, ಧನ್ಯವಾದ. ಹೊರಬಂತು 2017-18 ಅನಿಸುತ್ತೆ. 6-7 ಇಯರ್ಸ್ ಆದಮೇಲೆ ಮತ್ತೆ ಸುನಿ ಸರ್ಗೆ ಬರೀತಾ ಇರೋದು. ಅಂದರೆ ಗ್ಯಾಪ್ ಯಾಕೆ ಅಂತ ಇಬ್ಬರಿಗೂ ಗೊತ್ತಾಗಲಿಲ್ಲ. ನಾನು ಅವ್ರನ್ನ ಕೇಳ್ತಾ ಇದ್ದೆ, ಅವರು ಇಬ್ಬರು ಜೊತೆಗೆ ಓಡಾಡ್ತೇವೆ, ಬಟ್ ಗ್ಯಾಪ್ ಯಾಕೆ ಅಂತ ಬಹುಶಃ ಇದಕ್ಕೋಸ್ಕರ ಇಷ್ಟು ಗ್ಯಾಪ್ ಕ್ರಿಯೇಟ್ ಆಯ್ತೇನೋ. ಜೊತೆಗೆ ಆಫ್ಟರ್ ಬ್ಯಾಂಗಲ್ ಬಂಗಾರಿ ಮತ್ತೆ ಆಂಟನಿ ಸರ್ ಜೊತೆ ಮತ್ತೆ ಕೆಲಸ ಮಾಡುವಂಥ ಒಂದು ಅವಕಾಶ ಕಲ್ಪಿಸ್ಕೊಟ್ಟಂಥ ವಿರಾಜ್ ಹಾಗೆ ಗೋವಿಂದರಾಜು ಸರ್ಗೆ ನಾನು ತುಂಬ ಹೃದಯದಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈಗ ಇದರಲ್ಲಿ ಶುರುನೇ ನಾವು ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಶುರು ಮಾಡಿದ್ದೀವಿ. ಅದು ಅಂದರೆ ನನಗೆ ಮೇನ್ ರೀಸನ್ ಏನಿದೆ ಅಂದರೆ, ನಾವು ಹಿ ಈಸ್ ದ ಲಿಟಲ್ ಸ್ಟಾರ್ ಟುಡೇ, ಬಟ್ ಟುಮಾರೋ ಹಿ ಮೈಟ್ ಗೋಯಿಂಗ್ ಟು ಇನ್ನೊಂದು ಬಿಗ್ಗರ್ ಸ್ಟೇಜ್ಗೆ, ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅವ್ರಿಗಾಗಲಿ ಅಂತ ನಾನು ಪ್ರೇ ಮಾಡಿಕೊಂಡು ಆ ಲೈನಿಂದ ನಾನು ಶುರು ಮಾಡಿದೆ. ಸೊ ಅದು ದೇವರು ರುಜು ಮಾಡಲಿ ಅಂತ ನಾನು ಅದನ್ನು ಇವತ್ತಿನ ಈ ಸ್ಟೇಜ್ ಮೇಲೆ ನಾನು ಬೇಡ್ಕೊತಾ ಇದ್ದೀನಿ. ಸೊ ಎಲ್ಲ ಒಳ್ಳೇದಾಗಲಿ, ಪ್ರಾಜೆಕ್ಟ್ ತುಂಬ ದೊಡ್ಡ ಮಟ್ಟದಲ್ಲಾಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ವಿಷಯಗಳು ಒಂದು ಜಾನ್ಸಿನ ಮ್ಯಾಚ್ ಆಡಿದ ಒಂದು ರಿಟೈರ್ಮೆಂಟ್ ಕೊಟ್ಟ, ಮೆಸ್ಸಿ ಫುಟ್ಬಾಲ್ ಆಡಿದ ಇಂಡಿಯಾದಲ್ಲಿ ಫೇಮಸ್ ಆಗ್ತಿದ್ದಾನೆ. ನಾವು ಯಾರ್ದು ಹ್ಯಾಪಿ ಬರ್ತಡೇ ಇಲ್ಲದೆ ಬರ್ತಡೇ ಸಾಕು ರಿಲೀಸ್ ಮಾಡ್ತಿದ್ದೀವಿ. ಅಂದರೆ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ರೆ ಹ್ಯಾಪಿ ಬರ್ತಡೇ ಸಾಂಗ್ ಫಸ್ಟ್ ನನ್ನ ಬರ್ತಡೇಗೆ ಅಂದ್ಕೊಂಡ್ರು, ಅವಾಗ ಆಗಲಿಲ್ಲ. ಆಮೇಲೆ ವಿರಾಜ್ ಬರ್ತಡೇ ಇತ್ತು October 24th, ಅವತ್ತು ಅಂದ್ಕೊಂಡು ಆಗಲಿಲ್ಲ. December 12th ಅಂತ ಒಂದು ಪ್ಲ್ಯಾನ್ ಮಾಡಿದ್ರು. ಅವಾಗ ಅಟ್ಲೀಸ್ಟ್ ರಜನಿ ಸರ್ ಬರ್ತಡೇ ಇದೆ, ಅಲ್ಲಿಂದ ಇಲ್ಲಿಂದ ಏನೋ ಒಂದು ಮ್ಯಾಚಿಂಗ್ ಮಾಡೋಣ ಅಂತ. ಬಟ್ ಅವ್ರು ಡೆವಿಲ್ ಸಾಂಗ್ ಬಿಟ್ಟರು. ಸೊ ನಾವು ಸೇಮ್ ಪ್ಲಾಟ್ಫಾರ್ಮ್ ಆಗಿರೋದು, ಸರಿಗಮ್ ಆಗಿರೋದ್ರಿಂದ 2 days ಮುಂದೆ ಬಂದು ಇವತ್ತು ಯಾರ್ದು ಬರ್ತಡೇ ಸಿಗಲಿಲ್ಲ, ಆದರೂ ಫಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಬಟ್ ಸಾಂಗ್ ತುಂಬ ಅಂದರೆ ನಮ್ದು ದೇವರೋಜು ಮಾಡಿದ್ರೆ ಬಂದು ಮ್ಯೂಸಿಕಲ್, ವಿರಾಜ್ದೊಂದು ಮ್ಯೂಸಿಕಲ್ ಜರ್ನಿನೇ ಸಿನಿಮಾ. ಸೊ ನಮ್ಮ ಸಿನಿಮಾದಲ್ಲಿ ಅರೌಂಡ್ ಬಿಟ್ ಸಾಂಗು, ಈ ರೀತಿ ಥೀಮ್ಸು ಎಲ್ಲ ಸೇರಿ 12 ಸಾಂಗ್ವರೆಗೂ ಇದೆ. ಸೊ ಇದು ಫಸ್ಟ್ ಏನಕ್ಕೆ ಬಿಟ್ಟು ಅಂದರೆ, ಅಕಸ್ಮಾತ್ ಸಿನಿಮಾ ರಿಲೀಸ್ ಆಗೋದು ಒಂದು ತಡ ಆಗಿ IPL ಇವೆಲ್ಲ ಮುಂದಕ್ಕೆ ಹಾಕೊಂಡು 6 months ಆದರೂ ಬರ್ತಡೇ ಯಾರು ಬರ್ತಡೇ ಬಂದರೂ ಸಾಂಗ್ ಓಡ್ತಾ ಇರಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಸಾಂಗ್ ನಾವು ಫಸ್ಟ್ ಬಿಟ್ಟಿದ್ವಿ. ಮತ್ತು ಈ ಸಿನಿಮಾದಲ್ಲಿ ಬೇರೆ ಥರ ಬರುತ್ತೆ. ಆದರೂ ಸಾಂಗ್ ಬಿಡಬೇಕಾದ್ರೆ ವಿರಾಟ್ ಡ್ಯಾನ್ಸರ್, ಬೇಸಿಕಲಿ ಅವ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ಬಟ್ ಇದು ಒಂದೇ ದಿವಸದಲ್ಲಿ ಶೂಟ್ ಮಾಡಿ ಅವರು ಜಸ್ಟ್ ಒಂದು ಪ್ರಮೋಷನಲ್ ಸಾಂಗ್ ಅಂತ ಬಿಟ್ಟಿದ್ದಾರೆ. ಬಟ್ ಸಿನಿಮಾದಲ್ಲಿ ಇದೊಂದು ಬೇರೆ ಥರನೇ ಬರುತ್ತೆ ಸಾಂಗು. ಅಂತೋನಿ ದಾಸ್ ಸರ್, ನಾನು ನಿಮ್ಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ. ನಾನು ಹೇಳೋದು ನಿಮ್ಗೆ ಅರ್ಥ ಆಗದೆ ಇರೋದು ಆಮೇಲೆ ಹೇಳ್ತಾರೆ, ತರ್ಜುಮೆ ಮಾಡ್ತಾರೆ. ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್, ಯಾಕಂದರೆ ಸಿನಿಮಾನೇ ಒಂದು ಲ್ಯಾಂಗ್ವೇಜು. ನಾವು ಕನ್ನಡ ತಮಿಳ್ ಏನೇ ಇದ್ರು ಸಿನಿಮಾನೇ ಒಂದು ಲ್ಯಾಂಗ್ವೇಜು. ನಾವು ಯಾವುದೇ ಲ್ಯಾಂಗ್ವೇಜ್ ಇದ್ರೂ ಸಿನಿಮಾ ನಾವು ನೋಡ್ತೀವಿ. ನಾವು ಮೊನ್ನೆ ಅನಿಮೆ ಒಂದು ಜಪಾನಲ್ಲಿ ರಿಲೀಸ್ ಆಗಿದೆ, ಜನ ಹೋಗಿ ಜಪಾನೀಸಲ್ಲಿ ನೋಡ್ತಿದ್ದಾರೆ. ಅಂದರೆ ಯಾವುದೇ ಲ್ಯಾಂಗ್ವೇಜ್ ಆದರೂ ರಿಲೀಸ್ ಆಗ್ತಾರೆ. ಬಟ್ ನೀವು ಹಾಡಿ
ಹಾಡನ್ನ ಪ್ರಮೋಟ್ ಮಾಡಕ್ಕೆ ಅಷ್ಟು ದೂರದಿಂದ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಅದಕ್ಕೆ ನಾವು ಋಣಿಯಾಗಿರ್ತೀವಿ. ಯಾಕಂದ್ರೆ ಯಾರ ಮೇಲೂ ನಾನು ಹೇಳಲ್ಲ, ಒಬ್ರು ಕನ್ನಡ ಸಿಂಗರ್ ಹತ್ರ ನಾವು ಹೋಗಿ ಬಾಂಬೆಲಿ ಹೋಗಿ ಆಡಿಸ್ಕೊಂಬಂದು ಎಲ್ಲ ಮಾಡಿ ಒಂದು ಸ್ಟೋರಿ ಹಾಕ್ಸಕ್ಕಾಗ್ತಿಲ್ಲ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ರು ಹಾಡಿದ್ಮೇಲೆ ಕೆಲವ್ರು ಆಡೋದೇ ಇಲ್ಲ ಸಾಂಗ್. ಈಗ ಮೋಹಿತ್ ಚೌಹಾಣ್ ನಮ್ಮ ಕೈ ಸಿಗಲ್ಲ ಆ ರೀತಿ ಇಲ್ಲಿ ಸರ್ ಮುಂದೊಂದು ದಿನ ಹೇಳ್ತೀನಿ. ಅವ್ರ ಕೈ ಸಿಗಲ್ಲ ಅದು ಓಕೆ, ಅವ್ರು ಆಡದೇ ಇದ್ರೆ ಓಕೆ ಅದು. ಬಟ್ ಹಾಡಿದ್ಮೇಲೆ ನಾವು ಆ ಹಾಡನ್ನ ಪ್ರಮೋಟ್ ಮಾಡಕ್ ಅವ್ರು ರೆಸ್ಪೆಕ್ಟ್ ಕೊಡಲ್ಲ ಅಂದ್ರೆ ಅವಾಗ ತುಂಬಾ ಹರ್ಟ್ ಆಗುತ್ತೆ. ಇವ್ರ ಕೈಲಿ ಇಷ್ಟು ಆಸೆ ಬಿದ್ದು ಆಡಿಸಿ ಎಲ್ಲ ಇದು ಮಾಡಿದ್ರು ಅವರೇ ನಮಗೆ ಪ್ರಮೋಟ್ ಮಾಡಲ್ಲ ಅಂತ. ಬಟ್ ನೀವು ಹಾಡಿ ಅದ್ರಲ್ಲಿ ಡ್ಯಾನ್ಸ್ ಮಾಡಿ ಇಲ್ಲಿಂದ ಅಲ್ಲಿಗೆ ಬಂದು ಸೊ ನಾವು ಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸರ್. ಅದೇ ಭಾಷೆಗಿಂತ ಸಿನಿಮಾ ದೊಡ್ಡದು ಅನ್ನೋದು ಒಂದು ತೋರಿಸ್ಕೊಡ್ತಾರೆ. ಥ್ಯಾಂಕ್ ಯು. ಅದು ಬಿಟ್ಟು ಕೊರಿಯೋಗ್ರಾಫರ್ ಟೈಗರ್ ರಾಜು ಸರ್ ಮತ್ತೆ ಲಿರಿಸಿಸ್ಟ್ ನಾವು ಅಲ್ಮೇಲ ಮಟ್ಟ ಏನೋ ಸ್ಟಕ್ ಆಗಿದ್ದು, ಅವಾಗ ನಾಗಾರ್ಜುನ್ ಬಂದು ಬರ್ಕೊಟ್ಟಿದ್ದ. ಅದಾದ್ಮೇಲೆ ಮೇ ಬಿ ಯಾಕೆ ಸಿಗ್ಲಿಲ್ಲ ಅಂತ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಒಳ್ಳೆ ರೈಟಿಂಗ್ ಇರುತ್ತೆ. ಸೊ ಅದೇ ರೀತಿ ನೀನು ಬರ್ದಿರೋಲಾಗಿ ಹಿಟ್ ಆಗ್ತಿದೆ. ಸೊ ಅದೇ ರೂಟಲ್ಲಿ ನಮ್ಮದು ಸಾಂಗ್ ಇಟ್ಟಾರೆ ನಮ್ಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಮುಂದೆ HK ಅವರನ್ನು ಇದರಲ್ಲಿ ಇನ್ನೂ ಒಂದೆರಡು ಸಾಂಗ್ ಬರೆಯೋದಿದೆ. ಸೊ ದಯವಿಟ್ಟು ಬರ್ಕೊಡು. ಬರ್ದಿದ್ದೆ ಆಲ್ರೆಡಿ ಬರ್ದಿದ್ದೀನಿ. ಥ್ಯಾಂಕ್ ಯು. ಮತ್ತೆ ವಿರಾಜ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ, ಇನ್ನೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಾವು ಇನ್ನೂ ಒಂದೆರಡು ರಿಲೀಸ್ ಟೈಮಲ್ಲಿ ಪ್ರಮೋಷನಲ್ ಸಾಂಗ್ ಪ್ಲಾನ್ ಮಾಡ್ತೀವಿ. ಅದು ಬಿಟ್ಟು ಕೀರ್ತಿ ಮೇಡಮ್ ಈ ಸಾಂಗಲ್ಲಿ ಫ್ಯೂಚರ್ ಆಗಿಲ್ಲ, ಬಟ್ ಅವರು ಅದ್ಭುತವಾದ ನಟಿ. ನಿಮಗೆ ಅವ್ರದ್ದು ಸಾಂಗ್ಗಳು ಮುಂದೆ ರಿಲೀಸ್ ಆಗೋ ಟೈಮಲ್ಲಿ ಗೊತ್ತಾಗುತ್ತೆ. ಹಾಗೆ ಬಂದಿರೋ ಕಲಾವಿದರೆಲ್ಲರೂ ಹೇಳ್ತವ್ರೆ, ತುಂಬ ಜನ ನಮ್ಮ ಸಿನಿಮಾದ ಕಲಾವಿದರು ಎಲ್ಲ ಇದ್ದಾರೆ. ಅವರು ಪ್ರತಿಯೊಬ್ಬರಿಗೂ, ಮತ್ತೆ ಕುಮಾರ್ ಸರ್ ಬಂದಿದ್ದೀರಾ, ಮತ್ತು ಸುರೇಶ್ ಸರ್ ಪ್ರೊಡ್ಯೂಸರ್ಸ್ ಪ್ರತಿಯೊಬ್ಬರಿಗೂ, ಕರಂಜಿ ಶ್ರೀಧರ್ ಸರ್ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ನಮ್ಮ ಹುಡುಗ ಬರೇ ನೀನು ಬರೇ ನಮ್ಮ ಹುಡುಗ ನಾವು ಮುಂತಾ ಇದ್ವಿ, ನೀವು ಏನು ಮಾಡ್ತಾನೆ ಅಂತ. ನನಗೆ ಚಿಕ್ಕದಿಂದ ನೋಡ್ಕೊಂಡು ಬಂದಿದ್ದೆ. ಇವು ಇಷ್ಟು ಮಟ್ಟಿಗೆ ಈ ಸಿನಿಮಾ ರಂಗದಲ್ಲಿ ಈ ಕಲೆ ಒಳಗೆ ಬೆಳೀತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಜೊತೆ ಇನ್ನೊಂದೇನಪ್ಪ ಅಂದ್ರೆ ನನಗೆ ಯಾಕೆ ಹೆಮ್ಮೆ ಅನಿಸುತ್ತೆ ಅಂದರೆ, ನಮ್ದೊಂಥರ ಕಲೆಗಾರ ವಂಶ ರೀ, ಏನು ಅಂತಿಂತ ವಂಶ ಅಲ್ಲ ನಮ್ಮದು. ಇವರು ತಾತ ತಿಪ್ಪಚ್ಚಿಕ್ಕಪ್ಪ ಅಂತ ನಾವು ಕರೆದಿದ್ವಿ. ಅವರು ಒಳ್ಳೆ ಕಲಾವಿದರು, ಸಂಗೀತಗಾರರು, ನಾಟಕಗಾರರು. ಬಂದ ಇದೊಂದು ಕುಡಿಯಿರು. ಇವನು ಇಷ್ಟು ಮಟ್ಟಿಗೆ ನಮ್ಮಲ್ಲಿ ಯಾರಿಗೂ ಇಲ್ಲಿರ್ತಕ್ಕಂಥ ಒಂದು ಪ್ರತಿಭೆ ಮೇಲೆ ಉಂಟಾಯಿತು. ಆ ಪ್ರತಿಭೆ ನಾವು ಏನು ಮಾಡ್ದ, ಸಾಧನೆ ಮಾಡ್ದ. ಸುಮ್ಮನೆ ಅವನು ಆರ್ಟಿಸ್ಟ್ ಆಗಿ ಬರಲಿಲ್ಲ. ಅವನು ಮನೇಲಿ ಒಳ್ಳೆ ವ್ಯವಸಾಯ ಮಾಡ್ತಾನೆ. ಕಂಪ್ಲೀಟ್ ವ್ಯವಸಾಯ ಮಾಡಿ 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 ಒಂದು ಪಿಕ್ಚರ್ ಮಾಡಬೇಕು ಅಂತ ಮನಸ್ಸು ಮಾಡಿದ್ರು. ಅದಕ್ಕೆ ಕರೆಕ್ಟಾಗಿ ಇವಾಗ ತಂದೆ ತಾಯಿ ಮೈಕ್ ಹತ್ರ ಸಾರಿ ಆ ತಂದೆ ತಾಯಿಗಳು ತುಂಬ ಸಪೋರ್ಟ್ ಮಾಡಿದ್ರು ಅವನಿಗೆ. ಜೊತೆಗೆ ಬಿಲ್ಡಪ್ ಇಲ್ಲ ಕೂತಿದ್ರು ವಾಸು. ಆ ವಾಸು ಅವ್ರಿಗೆ ಮೊದಲಿಂದ ಕೂಡ ಸಿನಿಮಾದ ಜೊತೆಗೆ ಸಂಪರ್ಕ ಜಾಸ್ತಿ. ಅದನ್ನು ನಮ್ಮ ಹುಡುಗ ಉಳಿಸ್ಕೊಂಡು ಬೆಳೆಸ್ಕೊಂಡ. ಒಂದು ಪಿಕ್ಚರ್ ಶೂಟಿಂಗ್ ಮಾಡಬೇಕು ಹೋಗಿದ್ದೆ ನಾನು. ಅವರು ಮನೇಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಅವ್ರು ನೋಡಿದಾಗ ಅವನ ಶ್ರದ್ಧೆ, ಅವನ ಶ್ರಮ ನಿಜವಾಗ್ಲೂ ಕೂಡ ನನಗೆ ಖುಷಿ ಕೊಡ್ತಾ ಇತ್ತು. ಪರವಾಗಿಲ್ಲ ಕಡೆ, ಇಲ್ಲೂ ಕೂಡ ನಮ್ಮದೊಂದು ಪುಡಿ ಸಿನಿಮಾ ನಮಗೆ ಬರ್ತಾ ಇದೆ, ಅವನು ಒಳ್ಳೇದಾಗಬೇಕು ಅಂತ ಹೇಳಿ ಹೋದ ಹಾರೈಸ್ಕೊಂಡು ಬಂದಿದೆ. ಇವತ್ತು ಹೌದಾ ಹೌದೇ ಏನಮ್ಮ ಬಾಮ್ಮ, ನೀನು ಯಾಕಮ್ಮ? ಕೀರ್ತಿ ಕೃಷ್ಣ. ಹಾಂ ಬಾ ಬಾ ಬಾ. ನೋಡಿ ನಮ್ಮ ಶ್ರುತಿಯವ್ರ ತಂಗಿ ಮಗಳಂತೆ. ಎಲ್ಲೆಲ್ಲ ಸೇರ್ಕೊಂಡಿದ್ದೆ. ಕಲಾವಿದ ವಂಶ ಅಲ್ಲೆಲ್ಲ ಸೇರ್ಕೊಂಡು ಒಂದಕ್ಕೆ ಇಲ್ಲಿ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತ ಹೇಳ್ತಾರಲ್ಲ, ಹಾಗೆ ಈ ಕಲಾವಿದರೆಲ್ಲ ಸೇರ್ಕೊಂಡ್ರೆ ಏನೋ ಒಂದು ಬ್ರೈಟ್ನೆಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆ ಬ್ರೈಟ್ನೆಸ್ ನಮ್ಮ ಹುಡುಗ, ನಮ್ಮ ಮೇಡಮ್ ಅವರು ಬಂದಿದ್ದಾರೆ. ನಮ್ಮ ಶ್ರುತಿ ತಂಗಿಯವ್ರ ಮಗ ವೆರಿ ಗುಡ್. ನಿಜವಾಗ್ಲೂ ಕೂಡ ನಾನು ಇನ್ನೂ ಸಾಂಗ್ ನೋಡಿಲ್ಲ, ನೀವೆಲ್ಲ ನೋಡ್ಬಿಟ್ಟಿದ್ದೀರಿ. ನೋಡಿದ್ರೆ ವೆರಿ ಗುಡ್. ನೋಡಿ ನಮ್ಮ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷರು, ಈಗ ಮಲ್ಲೇಶ್ವರ ಕೋಪ್ ಸೊಸೈಟಿ ಅಧ್ಯಕ್ಷರು, ಮೇಲಾಗಿ ಮಾಜಿ ಅಧ್ಯಕ್ಷರು ಭಾಮರೇಶ್ ಕೊಟ್ಟು ಬಂದಿದ್ದಾರೆ. ಎಲ್ಲರೂ ಕೂಡ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಇದನ್ನು ಸೇರ್ಕೊಂಡ್ರೆ ಒಂದು ಚೆನ್ನಾಗಿ ಬರ್ತದೆ. ಎಲ್ಲ ಪಲ್ಯಗಳಲ್ಲಿ ಒಂದೇ ಅಕ್ಕರ ಆಗಲಿ ಎಲ್ಲ ಮಿಕ್ಸ್ ಮಾಡಿದ್ರೆ ಆ ಪಲ್ಯ ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ಹುಡುಗ, ನಮ್ಮ ಹೀರೋ ವಿರಾಜ್ ನೋಡಿ
ಹೀರೋ ಮಿಂಚಬೇಕು ಅಂತ ನಮ್ಗೆ ಆಸೆ, ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಸುಮ್ಮನೆ ಬಂದಿಲ್ಲ ರೀ, ಭಾಳ ಕಷ್ಟಪಟ್ಟು ಬಂದಿದ್ದೇನೆ, ಕಷ್ಟಪಟ್ಟು ಮಾಡಿದ್ದೇನೆ. ಪ್ರತಿಯೊಂದು ಸೀನಲ್ಲೂ ಕೂಡ ಪ್ರತಿಯೊಂದು ಪಾತ್ರದಲ್ಲೂ ಅವನು ಮಾಡುತ್ತಿದ್ದ ಪಾತ್ರ ಎಲ್ಲವೂ ಕೂಡ ಶ್ರಮ ವಹಿಸಿ ಮಾಡಿದ್ದಾನೆ. ಒಂದಲ್ಲ ಎರಡಲ್ಲ 2 ಟೈಪ್ 3 ಟೈಪ್ ಆಗಿದೆ. ಬೇಜಾರು ಮಾಡ್ಕೊಂಡು ಕೆಲಸ ಮಾಡ್ತಾನೆ ಸರ್. ನಾನು ಶೂಟಿಂಗ್ ಜಾಗಕ್ಕೆ ಹೋಗಿದ್ದೆ, ಜಾಗದಲ್ಲಿ ಅಲ್ಲಿ ನೋಡ್ತಾ ಇದ್ದೆ. ಅವನಾಯಿತು ಒಂದು ಕೆಲಸ ಆಯಿತು. ಅದಿರ್ಬೇಕು ಕಲಾವಿದನಿಗೆ ಎಲ್ಲ ಜನ ಸೇರ್ಕೊಳ್ಳೋದು ಮಾತಾಡೋದಿಲ್ಲ, ಅದೆಲ್ಲ ಮಾಡ್ತಿರಲಿಲ್ಲ. ಅವನಾಯಿತು ಅವನ ಪಾತ್ರ ಚಿಂತನೆ ಮಾಡ್ತಾ ಇದ್ದ. ನನಗೆ ಖುಷಿ ಆಯಿತು, ಪರವಾಗಿಲ್ಲ ಕಣ್ಣೆ, ಏನೋ ಇಲ್ಲೊಂದು ಕುಡಿ ಬರ್ತಾ ಇದೆ ನಮಗೆ ಚಿತ್ರರಂಗಕ್ಕೆ. ಇದಕ್ಕೆಲ್ಲರೂ ಏನು ಎಲ್ಲರಿಗೂ ಕಾರಣ ಇದರ ದೇವರು. ನಮ್ಮ ದೇವರು ಯಾರು? ರಾಜ್ಕುಮಾರ್. ಆ ರಾಜ್ಕುಮಾರ್ ಅವರ ಒಂದು ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ, ನಮ್ಮ ಮೇಲೆ ಎಲ್ಲರೂ ಇರಲಿ ಅಂತ ಹೇಳ್ತಾ ಈ ದಿವಸ ನಮಗೆ ಈ ಹ್ಯಾಪಿ ಬರ್ತ್ಡೇ ಅದೇನಾ ಸಾಕು, ಅದನ್ನ ಇನ್ನು ನೋಡಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ಎಲ್ಲರೂ ಬಂದಿದ್ದೀರ, ಖುಷಿ ಆಗುತ್ತೆ. ಮೇಲಾಗಿ ಮಾಧ್ಯಮ ಮಿತ್ರರು ಯಾವಾಗಲೂ ಕೂಡ ನಮ್ಗವ್ರಿಗೂ ಒಂದು ಸಂಪರ್ಕ ಸೇತುವೆ ಇದ್ದಂಗೆ. ಏನ ಮಾರಯ್ಯ ನಿಜ ತಾನೆ? ಹಾಂ, ನೀವು ಇದ್ದೀರಿ. ಈಗ ಒಂದು ಪಿಕ್ಚರು ಹೇಳೋದು ಬೀಳೋದು ಎಲ್ಲೂ ಕೂಡ ನಿಮ್ಮ ಲೆಕ್ಕದಲ್ಲಿದೆ. ದಯವಿಟ್ಟು ಹೇಗೆ ಪ್ರಮೋಟ್ ಮಾಡ್ತಿದ್ರು, ಏನು ಮಾಡಬೇಕು, ನಮ್ಮ ಹುಡುಗ ಏನಾದ್ರು ಹೇಳಿ ತಿದ್ದಿ ಅವನಿಗೆ ಈಗಪ್ಪ ಹಿಂಗೆ ಮಾಡಿ ಅಂತ ಹೇಳ್ಕೊಡೋದು ನಿಮ್ಮ ಕರ್ತವ್ಯ ಅಂತ ಬಾಸ್. ನಿಜವಾಗ್ಲೂ ಕೂಡ ನ್ಯೂಸ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಬರ್ತ್ಡೇ ದಿವಸ ನಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ವಿರಾಜ್ ಬಗ್ಗೆ ಅಂದರೆ ವಿರಾಜ್ ನನ್ನ ಸ್ನೇಹಿತರು ಗೋವಿಂದಣ್ಣನ ಮಗ. ಯಾಕಂದ್ರೆ ತುಂಬ ವರ್ಷದಿಂದ ಅವ್ರು ನನ್ನ ಹತ್ರ ಹೇಳ್ತಾರೆ ವಿರಾಜ್, ಬಟ್ ತುಂಬ ಡೆಡಿಕೇಟ್ ಮಾಡ್ತಾರೆ ವಿರಾಜ್. ಆಮೇಲೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ತಿಳ್ಕೊಳ್ಳೋಣ ವಿರಾಜ್. ಬಟ್ ಖಂಡಿತ ಅವರು ನಿಮಗೆ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಲಿ, ಪಿಕ್ಚರ್ ಪ್ರೊಡಕ್ಷನ್ ಒಳ್ಳೆಯದಾಗಲಿ, ನಿಮ್ಮ ಮಟ್ಟಿಗೆ ನಾವು ಇರ್ತೀವಿ. ಅದೇ ರೀತಿ ನಮ್ಮ ಕೀರ್ತಿ ಕೃಷ್ಣ ಅವರು ಕುಟುಂಬನೂ ನಮ್ಗೆ ಭಾಳ ಬೇಕಾದವರು. ಇವತ್ತು ಆ ವಂಶದ ಕುಡಿ ಕೂಡ ತಮ್ಮ ಮೂಲಕ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ. ರಾಜ್ ಕುಟುಂಬ, ಸಿನಿಮಾದ ಕುಟುಂಬ, ಆ ಕುಟುಂಬದ ಒಂದು ಕುಡಿ ಸಿನಿಮಾ ಮಾಡ್ತಾ ಇದೆ. ದೇವರು ರುಜುವು ಮಾಡಿದ್ನಲ್ಲ, ರುಜುವು ಮಾಡಿಬಿಟ್ಟಿದ್ದಾನೆ ಅಂತ ನನಗನ್ಸುತ್ತೆ. ಟ್ರೇಲರು ಸಾಂಗ್ ನೋಡಿದ್ಮೇಲೆ ರುಜುವು ಮಾಡಲಿ ಅಂತ ಕೇಳ್ಕೊಂತ. ಯಾಕಂದರೆ ಸಿಂಪಲ್ ಸುನಿ ನಾಡಿನ ಆಡಿಯೋ ಡೈರೆಕ್ಟರ್, ಇದು ಕ್ರಿಯೇಟರ್. ಅವ್ನು ಮಾತು ಹೇಳಿದ್ರಿ ಭಾಳ ಬೇಜಾರಾಗುತ್ತೆ, ತಪ್ಪು ತಪ್ಪಬೇಡಿ. ಯಾವುದೇ ಒಬ್ಬ ಸಂಗೀತಗಾರ ಯಾರೇ ಇರಲಿ, ನಮ್ಮಲ್ಲಿ ಸಾಕಷ್ಟು ಪ್ರತಿಭೆಗಳಿದೆ, ನಿಮ್ಮಲ್ಲಿ ಒಂದು ಶಕ್ತಿ ಇದೆ. ಡೈರೆಕ್ಟರ್ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ಒಬ್ಬ ಡೈರೆಕ್ಟರ್ ಮನ್ಸು ಮಾಡಿದರೆ ಹಳೆಯ ಹೀರೋನೇ ಬೇಕು ಅಂತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿ ಅಂದರೆ ಎಲ್ಲೋ 10-15 ಸಿನಿಮಾ ಮಾಡಿದ್ರೆ ಡ್ಯಾನ್ಸ್ ಮಾಡ್ಯಾರ ಹುಡುಗ. ಅದನ್ನು ಕ್ರಿಯೇಟ್ ಮಾಡಿರುವಂಥ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಕೊರಿಯೋಗ್ರಾಫರ್ ಇರ್ಬೋದು. ನಮ್ಮ ಸಂತೋಷ್ ಕದಾಜೆ ರಿಯಲಿ ಎಕ್ಸಲೆಂಟ್ ಕೊರಿಯೋಗ್ರಾಫರ್, ಇದು ಫೋಟೋಗ್ರಾಫರು, ಕ್ಯಾಮ್ರಾಮನ್ನು. ನಾನೇ ಅವ್ರಿಗೆ ಇನ್ವೈಟ್ ಲಾಂಚ್ ಮಾಡಿದ್ದು. ಭಾಳ ಒಳ್ಳೆ ಪ್ರತಿಭೆ. ನೀವು ಕೇಳಿ ಎಷ್ಟಪ್ಪ ನೀವು ತಮಿಳ ಸುಮ್ಮನೆ ಕೇಳಿ ತಮಾಷೆಗೆ ಬಟ್ ಇಲ್ಲ ಸರ್, ಒಳ್ಳೆ ಬ್ಯಾನರು ಸರ್ ಇದು. ರಾಜ್ ಕುಟುಂಬ ನನಗೆ ಏನು ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್ ಅಲ್ಲ, ಆ ಹುಡುಗ ನಿಲ್ಲಿಸ್ಬೇಕು, ನಿಲ್ತಾನೆ ಅಂತ ನಾನು ಗಟ್ಟಿಯಾಗಿರೋದೆಲ್ಲ ಹೇಳಿದೆ. ಅದಕ್ಕೆ ದೇವರು ರುಜುವು ಮಾಡಿದ್ದೀನಲ್ಲ, ಮಾಡಿದ್ದಾನೆ, ಮಾಡ್ತಾರೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ಬೇಕಂದ್ರೆ ನಮ್ಮ ಗೋವಿಂದರಾಜ್ ಆಗಲಿ, ನಮ್ಮ ವಾಸಣ್ಣ ಆಗಲಿ, ರಾಜ್ ಕುಟುಂಬದ ಬಗ್ಗೆ ಒಂದು ದೊಡ್ಡ ಹೋರಾಟಿದೆ. ನಮ್ಮ ವಾಸಣ್ಣ ಅವ್ರು ಬೇರೆ ಬಂದಿದ್ದಾರೆ. ಅವರ ರಾಜ್ಕುಮಾರ್ ಕುಡಿ ಮೇಡಮ್ನವರು ಲಕ್ಷ್ಮೀ ಮಹಾಲಕ್ಷ್ಮಿನೇ ಅವರು. ಅವ್ರಿಗೊಂದು ಸಿನಿಮಾಗೆ ಆಡಿಯೋ ಲಾಂಚ್ ಮಾಡಿದ್ರೆ ಆ ಸಿನಿಮಾ ಹಿಟ್ ಅಂತಾರೆ ಗ್ಯಾರಂಟಿ. ಒಳ್ಳೆಯದಾಗುತ್ತೆ. ಅಂದರೆ ತುಂಬುವುದರಿಂದ ಆಶೀರ್ವಾದ ಮಾಡೋರು ಭಾಳ ಕಡಿಮೆ ಇತ್ತು. ಜಲಸ್ ನೇಚರ್ ಸುನಿಯವರೇ, ಹೊಸೊಬ್ಬರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ ಭಾಳಷ್ಟು ಜನ ಪ್ರತಿಭೆಗಳು ಇಲ್ಲ. ಅವ್ರು ವಯಸ್ಸಾಗ್ತಾರೆ, ಅವ್ರ ಬಗ್ಗೆ ಲಾಸ್ಟ್ ಹೇಳ್ತೀನಿ. 3 ಜನ ಸರ್, 3 ಜನ ವೇದಿಕೆ ಬಂದರೆ ಭಾಳ ಒಳ್ಳೆಯದು ಸರ್. ಪಾಪ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಜೊತೆ ಒಂದು ಫೋಟೋ ಸಿಗುತ್ತೆ, ಲೈಫ್ ಟೈಮ್ ನಾವು ಹಾಕೊಳ್ತೀವಿ. ದಯವಿಟ್ಟು ಪ್ಲೀಸ್ ಬನ್ನಿ ಸರ್. ವಾಸಣ್ಣ, ಗೋವಿಂದಣ್ಣ ಪಾಪ ಸರ್, 3 ಏಜೇ ಆಗ್ತಾ ಇಲ್ಲ. ಚಿನ್ನಪ್ಪಣ್ಣವಂತೂ ಬರ್ತಾ 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 ಬ್ರೈಟ್ ಆಗ್ತಾ ಇದೆ. ಅದೇನೋ ಗೊತ್ತಾ, ಸೀಕ್ರೆಟ್ ಆಫ್ ಸಕ್ಸಸ್ ಗೊತ್ತು. ನಮಗೂ ಹೇಳ್ಕೊಡಿ ಸರ್, ನಮಗೂ ತುಂಬ ಹೆಂಗಾಗಿರೋ ಆಸೆ ಆಗ್ತಾ ಇಲ್ಲ. ಹೊಟ್ಟೆ ಒಂದು ಅದರಲ್ಲಿ ಈ ಸಿನಿಮಾ ಬಹಳ ಕಷ್ಟಪಟ್ಟಿದೆ. ವಿಷಯ ಇದೆ ಈ ಸಿನಿಮಾದಲ್ಲಿ. ನಾನು ಬಹಳ ಬೇಜಾರು ಮಾಡ್ಕೊಂಡು, ಯಾಕಪ್ಪ ಈ ಸಿನಿಮಾ ಸ್ವಲ್ಪ ಡಿಲೇ ಆಗ್ತಾ ಇದ್ದಿಲ್ಲ ಅಂತ ಮೊನ್ನೆ ನಿರೀಕ್ಷೆ ಮಾಡಿದ್ದೆ. ಅವಾಗ ರೀಸನ್ ಗೊತ್ತಾಯ್ತು, ಜೆನ್ಯೂನ್ ರೀಸನ್ನು. ಹೀರೋಗೆ ಸ್ವಲ್ಪ ದಪ್ಪ ಆಗೋದು, ಸಣ್ಣ ಆಗೋದು ಇರುತ್ತೆ ಅದರಿಂದ ಅರ್ಥ ಆಗಿಲ್ಲ. ಅವಾಗ ಸಮಾಧಾನ ಆಯಿತು. ಯಾಕೆ ಸಿಂಪಲ್ ಸುನಿಯವ್ರಂಗೆ ಮಾಡೋದಿರಲ್ಲ ಅಂತ ನಾವು ಕೇಳಬೇಕು, ಉತ್ತರ ಸಿಕ್ಬಿಡ್ತು ಸರ್. ರಿಯಲಿ ಅದು ಎಕ್ಸಲೆಂಟ್ ಡೈರೆಕ್ಟರ್. ಇಂಥ ಹುಡುಗರು ನಿಲ್ಲಬೇಕು, ಇಂಥ ನಿಂತಾಗಲೇ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ. ಇತ್ತೀಚಿನ ದಿನಗಳಲ್ಲಿ ನಾನು ದೊಡ್ಡ ಬೆಳೆಸೋಣ, ಹೊಸಬ್ರು ಬೆಳೆಯೋದು ಯಾವಾಗ, ಬೆಳೆಸೋದು ಯಾವಾಗ? ನಾನು ಕೂಡ ಮಾಡಿದೆ.
ಸಿಕ್ಕಾಪಟ್ಟೆ ಹೊಸಬರಿಗೆ ಅವಕಾಶ ಕೊಟ್ಟೆ. ಸಂತೋಷ ಪದ, ಚಂದ್ರಶೇಖರ್ ಕ್ಯಾಮ್ರಾಮನ್, ನಿತ್ಯ ಮನ್ನನು, ರಮ್ಯ ಎಲ್ಲರೂ ಮಾಡಿದೆ. ಕೋಟ ಅಂತ ದುಡ್ಡೋದು ಕಳೆದ್ರು ಕೂಡ ಮತ್ತೆ ನಿಂತಿದ್ದೀನಿ ಅಂದರೆ ಹೊಸಬ್ರ ಆಶೀರ್ವಾದ ನನ್ನ ಮೇಲಿದೆ. ಮತ್ತೆ ಸಿನಿಮಾನ ಹೊಸಬರಿಗೆ ಮಾಡೋದು ಡೈರೆಕ್ಟರ್ಗಳಿಗೆ. ಭಾಳಷ್ಟು ಹೊಸ ಕಲಾವಿದರಿಗೆ ಹೊಸ ತಂತ್ರಜ್ಞ ಕೊಡುವಂಥ ಶಕ್ತಿ ನಿಜವರು ನಮ್ಮ ಗೋವಿಂದರಾಜರಿಗೆ ಹ್ಯಾಟ್ಸ್ ಆಫ್ ಬಿಡ್ಬೇಕು. ಗ್ರೀನ್ ಹೌಸ್ ಬ್ಯಾನರ್ ಅಡಿಯಲ್ಲಿ ಬರ್ತಿರುವಂತಹ ದೇವರು ರುಜು ಮಾಡಿದರು. ಈ ಸಿನಿಮಾದ ಕಂಟೆಂಟ್ ಬಗ್ಗೆ ನಾವು ಜಾಸ್ತಿ ಮಾತನಾಡ್ತಿಲ್ಲ. ಯಾಕೆ ಅಂತಂದ್ರೆ ಸಿಂಪಲ್ ಸುನಿ ಸರ್ ಅಂತಂದ್ರೆ ಆ ಹೆಸರಲ್ಲಿ ಒಂದು ನಂಬಿಕೆ ಬರುತ್ತೆ, ಆಮೇಲೆ ಆ ಕಥೆಯಲ್ಲಿ ಒಂದು ಭರವಸೆ ಬಂದಿರುತ್ತೆ. ಹಾಗಾಗಿ ಇದೊಂದು ಮ್ಯೂಸಿಕಲ್ ನೀವು ಹಾಕೊಂಡು ಡ್ಯಾನ್ಸ್ ಮಾಡಬೇಕು ಆ ಥರ ಒಂದು ವೈಬ್ಸ್ ಕೊಟ್ಟಿದ್ದೀವಿ. ಸುನಿ ಸರ್ ಆ ಥರ ಒಂದು ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ಜೂಡಾ ಸರ್ ಕೂಡ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು, ಅವ್ರು ಬಂದಿರೋ ಅದೇನೋ ಸ್ವಲ್ಪ ವರ್ಕ್ ಇರೋದ್ರಿಂದ ಅವ್ರು ಬಂದಿರೋ ಜೂಡಾ ಸರ್ ಅವರು. ಆಂಟನಿ ದಾಸ್ ಅಂತೂ ಅವರು ಎಕ್ಸ್ಟ್ರಾ ಆರ್ಡಿನರಿ ಸಾಂಗ್ಸ್ ಕೊಟ್ಟಿದ್ದಾರೆ. ಅವರು ಆ ಥರ ಒಂದು ಡ್ಯಾನ್ಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ಅಷ್ಟು ಒಳ್ಳೆ ಕಲಾವಿದರು ಆ್ಯಕ್ಚುಲಿ ಅವರು. ಸಿನಿಮಾ ನಡೀತಾ ಇದೆ, ಒಂದು 60-70% ಆಗಿದೆ, 30% 40% ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿ ಆಲ್ಮೋಸ್ಟು ಮೇ ಅಥವಾ ಜೂನ್ಗೆ ಬರೋಣ ಅಂದ್ಕೊಂಡಿದ್ದೀವಿ. ಅಲ್ಲಿವರೆಗೂ ಈ ಬರ್ಡೇ ಸಾಂಗ್ ಎಲ್ಲ ಕಡೆ ಓಡ್ತಾ ಇರಲಿ, ನಮ್ಮ ಸಿನಿಮಾ ಎಲ್ಲರೂ ನೋಡಲಿ ಎಲ್ಲರೂ ಅಂತ ಮಾಡಿದ್ದೀವಿ ಒಂದು ಸಾಂಗ್ ಪಿಕ್ಚರ್. ಎಲ್ಲ ನಮ್ಮ ಕುಮಾರ್ ಸರ್ ಬಂದಿದ್ದಾರೆ, ಸ್ನೇಹಿತರು ಸರ್, ನಮಸ್ಕಾರ ಸರ್. ನಮ್ಮ ಗಣೇಶ್ ಸರ್ ಬಂದಿದ್ದಾರೆ, ಧನ್ಯವಾದಗಳು ಸರ್. ಎಲ್ಲ ಸ್ನೇಹಿತರು ಮಿತ್ರ ಬಾಂಧವರಿಗೆಲ್ಲ ಮಧು ಸರ್, ಥ್ಯಾಂಕ್ ಯು ಸರ್. ಹಾಗೆ ಕೀರ್ತಿ ಕೃಷ್ಣ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಂಡು ಏನು ಹೇಳಬೇಕು ಅಂತ. ಸೊ ಎಲ್ಲರೂ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡವ್ರ ಮುಂದೆ ನಾನು ನಿಂತು ಮಾತಾಡ್ತಾ ಇದ್ದೀನಿ, ಇದು ನನ್ನ ಭಾಗ್ಯ ಅಂತ ಹೇಳ್ಬೋದು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸುನೀಲ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದಲೇ ನಾನು ಈ ಸ್ಟೇಜಲ್ಲಿ ನಿಂತು ಮಾತಾಡ್ತಿರೋದು. ದಿಸ್ ಇಸ್ ಮೈ ಡೆಬ್ಯೂ. ಆ್ಯಂಡ್ ಕಮಿಂಗ್ ಟು ಆಂಥನಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯು ಆರ್ ಸಚ್ ಅ ವೈಫ್ ಸರ್, ನಿಜವಾಗ್ಲೂ. To see you in front of the camera, the minute you are in front of the camera, we all have white smile on our face. Thank you for giving that energy, and it's truly a blessing. And thank you so much for being here. And Judah sir, thank you so much. Nivella noಡ್ತಿರಬಹುದು, like last beats and matra, it's a beautiful dance number. Dancers ಬಂದು it is full meals for them ಅಂತ ಹೇಳ್ಬೋದು. ಬ್ಯೂಟಿಫುಲ್ ಆಗಿ ಸ್ಟೆಪ್ಸ್ ಹಾಕ್ಬೋದು. ಈ ಸಾಂಗಲ್ಲಿ ನಾನಿಲ್ಲ, ಪರವಾಗಿಲ್ಲ. ಸುನೀಲ್ ಸರ್ ಹೇಳಿದ್ರು ನೆಕ್ಸ್ಟ್ ಸಾಂಗ್ ಇದೆ, ನೀವು ಖಂಡಿತ ಹೋಗ್ಬಿಡ್ತೀರಾ ಅಂತ. ಸೊ ವಿರಾಟ್ ಸರ್ ಎಲ್ಲರೂ ಹೇಳಿದಂಗೆ ಹಿ ಈಸ್ ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್. ಆ್ಯಂಡ್ ನೀವೆಲ್ಲರೂ ಇಂಥ ಒಂದು ಯಂಗ್ ಟ್ಯಾಲೆಂಟಿಗೆ ಸಪೋರ್ಟ್ ಮಾಡಲೇಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಅಷ್ಟೇ, ಪ್ಲೀಸ್ ಸಪೋರ್ಟ್ ಎಸ್. ತುಂಬ ಪ್ರೀತಿ ಕೊಡಿ. ಥ್ಯಾಂಕ್ ಯು. ಸಿನಿಮಾ ಅನ್ನೋದು ಒಂದು ದಾರಿ. ಚಿಕ್ಕವನಿಂದನೂ ಕೂಡ ನಾನು ಇದನ್ನೇ ಅಂದ್ಕೊಂಡು ಬಂದಿರೋದು. ಬೈ ಗಾಡ್ಸ್ ಗ್ರೇಸ್ ಈಗಲೂ ಕೂಡ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದು ತುಂಬ ಹೆಮ್ಮೆ ವಿಷಯ. ಯಾಕಂದರೆ ಎಷ್ಟೊಂದು ಜನ ಒಂದೇನೋ ಆಗಬೇಕು ಅನ್ಕೊತಾರೆ, ಅದು ಆಗೋದಿಲ್ಲ. ಇಲ್ಲ ಒಂದೇನೋ ಒಂದು ಬರುತ್ತೆ ರೀಸನ್, ಮುಂದೂಡ ಆಗುತ್ತೆ. ಬಟ್ ನನಗೆ ಅದೇ ಒಂದು ಇದು ಫುಲ್ ಕಂಟಿನ್ಯೂ ಆಗಿದೆ ಅಂತಂದ್ಬಿಟ್ಟು ನನಗೆ ಬಹಳ ಖುಷಿಯಾಗಿದೆ. ಒಬ್ಬ ನಟನಾಗೆ ಉಳಿದಿದ್ದೀನಲ್ಲ ಆಗ್ಲಿಂದನೂ ಅನ್ನೋದೊಂದು ಖುಷಿಯಾಗಿದೆ. ಮೊದಲನೇದಾಗಿ ನಾನು ಆ ಪರಮಾತ್ಮನಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಒಂದು ದಾರಿ ನನ್ನ ಸಾಕ್ತಾ ಇದೆ. ದೇವರು ರುಜು ಮಾಡಿದನು. ನಮ್ಮೆಲ್ಲರ ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ಗಳು ನಡೀತಿರ್ತವೆ. ನಾವೇನೋ ಆಗಬೇಕು ಅನ್ಕೊತೀವಿ, ಅದಾಗಲ್ಲ. ಅಥವಾ ಏನೋ ಒಂದು ಕೆಲಸ ಆಗಬೇಕು ಅನ್ಕೊತೀವಿ, ಅದು ಆಗೋದಿಲ್ಲ. ಬಟ್ ಅದ್ರ ಹೊರತುಪಟ್ಟಾಗಿ ಮತ್ತೊಂದು ಕೆಲಸ ಆಗಿರುತ್ತೆ, ಅದು ನಮ್ಗೆ ಒಳ್ಳೇದಾಗಿರುತ್ತೆ. ಎವ್ರಿಥಿಂಗ್ ಇಸ್ ಅ ಡೆಸ್ಟಿನಿ. ದೇವರು ರುಜು ಮಾಡಿದನು ಅಂದರೆ ಆತ ನಮ್ಮೆಲ್ಲರ ಸ್ಕ್ರಿಪ್ಟ್ನು ಬರೆದ್ಬಿಟ್ಟಿದ್ದಾನೆ, ನಾವು ನಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಸೊ ನಾವೆಲ್ಲರೂ ಆ್ಯಕ್ಟರ್ಸೇ. ಅವ್ನು ಏನು ಹಾಕಿದಂತ ತಾಳ, ಆ ತಾಳಕ್ಕೆ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ನಮ್ಮ ಸಿನಿಮಾದ ಮೇನ್ ಶೀರ್ಷಿಕೆ ಕೂಡ ಅದೇನೆ, ದೇವರು ರುಜು ಮಾಡಿದನು ಅಂದರೆ ಎವ್ರಿಥಿಂಗ್ ಇಸ್ ರಿಟನ್. ಆರ್ಟಿಸ್ಟ್ಗಳು, ಕ್ಯಾರೆಕ್ಟರ್ಗಳು ಸಿನಿಮಾದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಸಿನಿಮಾದಲ್ಲಿ ನಮ್ಮದು ಸರ್ ಹೇಳ್ದಂಗೆ 10-12 ಸಾಂಗ್ ಬರುತ್ತೆ. ಬಿಟ್ ಸಾಂಗ್ಸ್ ಎಲ್ಲ ಸೇರಿ 10-12 ಸಾಂಗ್. ಬಿಕಾಸ್ ಇಟ್ಸ್ ಅ ಮ್ಯೂಸಿಕಲ್ ಲವ್ ಸ್ಟೋರಿ ಆಗಿರೋದ್ರಿಂದ 10-12 ಸಾಂಗ್ ಬರುತ್ತೆ. ಹ್ಯಾಪಿ ಬರ್ತ್ಡೇ ಅನ್ನೋದು ಸಾಂಗು ನಾನು ಸರ್ ಹತ್ರ ಒಂದ್ಸಲ ಮಾತಾಡಬೇಕಾದ್ರೆ, ಇದು ಒಂದು ಪೋರ್ಷನಲ್ಲಿ ಬರುತ್ತೆ ಫಿಲಮಲ್ಲಿ. ಒಂದು ಪೋರ್ಷನ್ ಏನಂತಂದರೆ, ನಾವು ಏನೋ ಒಂದು ಬರುತ್ತೆ ಪೋರ್ಷನ್, ಅದು ನಾನು ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಸರ್ಗೆ ಕೇಳಿ, ಸರ್ ಇಲ್ಲಿ ಏನಾದರೂ ಒಂದು ಸ್ಲಾಟಲ್ಲಿ ಹಾಕ್ಬೋದ, ನಾವು ಒಳ್ಳೆ ಮಾಸ್ ಸಾಂಗ್ ಬೇಕು ಸರ್, ನನಗೆ ಡ್ಯಾನ್ಸ್ ಮಾಡೋದು ಭಾಳ ಇಷ್ಟ, ಒಂದು ಒಳ್ಳೆ ಮಾಸ್ ಸಾಂಗ್ ಏನಾದ್ರು ಹಾಕ್ಬೋದ ಅಂತ. ಹಾಕೋಣ ವಿರಾಜ್ ಅಂತಂದ್ರೆ ಸರ್.
ಸರ್ ಯಾವ ಥರ ಆಗೋದು ಸರ್, ತುಂಬ ಇದ್ರ ಥರ ಬೇಡ, ಜಸ್ಟ್ ಏನಾದರೂ ಒಂದು ಹೊಸದಾಗಿಲ್ಲಿ ರೆಗ್ಯುಲರ್ ಬೇಡ ಸರ್ ಅಂತಂದೆ. ಸರ್ ಅದಕ್ಕೆ ಫೋನಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನಗುತ್ತಾ ನಗುತ್ತಾ ಬಾಡು ನೀನು 100 ವರ್ಷ ಏನೋ ಬರ್ತಿತ್ತು. ಆಗ ನೋಡ್ಬಿಟ್ಟು ಸರ್ ಒಂದು ಹ್ಯಾಪಿ ಬರ್ಡೇ ಸಾಂಗ್ ಮಾಡೋಣ ವಿರಾಜ್ ಅಂತಂದ್ರು. ಸರ್ ಹ್ಯಾಪಿ ಬರ್ಡೇ ಸಾಂಗ್ ಅದ್ರಲ್ಲಿ ಮಾಸಿಂಗ್ ಸರ್ ತರೋದು ಅಂತಂದ್ರು. ಇಲ್ಲ ನಾವು ಮಾಡೋಣ ಅಂತಂದ್ರು. ಆಮೇಲೆ ಒಬ್ಬೊಬ್ಬರಾಗಿ ಸೇರ್ಕೊಂಡ್ರು, ನಾಗಾರ್ಜುನ್ ಸರ್ ಸೇರ್ಕೊಂಡ್ರು, ನಮ್ಮ ಮಾಸ್ಟರ್ ಸೇರ್ಕೊಂಡ್ರು. ಸೊ ಈಗ ಒಬ್ಬೊಬ್ಬರಾಗಿ ಸೇರ್ಕೊಂಡು ಆ ಸಾಂಗ್ಗೆ ಒಂದು ಹೊಸ ರೂಪನೇ ಸಿಕ್ಬಿಡ್ತು. ಸರ್ ಹತ್ರ ಹೋಗ್ಬಿಟ್ಟು ನಾವು ಸ್ಟುಡಿಯೋಲಿ ಕೇಳಿದ್ವಿ, ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸರ್ ಹತ್ರ, ಬಂದಿಲ್ಲ ಅವ್ರೇನೋ ಕೆಲಸ ಇದೆ ಅಂದ್ಬಿಟ್ಟು. ಕೇಳಿದ ತಕ್ಷಣ ನಮ್ಗೆಲ್ರಿಗೂ ಒಂದು ವೈಬು, ಎಲ್ರೂ ಬರ್ಡೇಗೂ ಆಗುತ್ತಲ್ಲ ಸಾಂಗು, ನಮ್ಮ ಸಿನಿಮಾ ಟೀಮಿಂದ ಎಲ್ರಿಗೂ ಒಂದು ಗಿಫ್ಟ್ ಸಿಕ್ತಂಗೆ ಆಗುತ್ತೆ. ಎಲ್ಲರೂ ಬರ್ಡೇಸ್ಗೂ ಹಾಕೋತಾರೆ. ಇಚ್ಚಿನ ದಿನಗಳಲ್ಲಿ ಯಾವುದು ಬಂದಿಲ್ಲ ಸಾಂಗ್ ಆ ಥರ. ಸೊ ಅದಕ್ಕೋಸ್ಕರ ನಾವು ಅದರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದನ್ನು ನಾವು ಫಿಕ್ಸ್ ಮಾಡ್ಕೊಂಡು ಹ್ಯಾಪಿ ಬರ್ಡೇ ಸಾಂಗನ್ನು. ಇದಾದ್ಮೇಲೆ ಇನ್ನೊಂದು 2-3 ಸಾಂಗ್ಗಳು ತುಂಬ ಚೆನ್ನಾಗಿದೆ. ನಂದು ಮತ್ತು ಇವ್ರ ಪೋರ್ಷನ್ ಆಗಿರ್ಬೋದು, ಭಾಳ ಅದ್ಭುತವಾದಂಥ ಸಾಂಗ್ಗಳು ನಮ್ಮ ಸಿನಿಮಾದಲ್ಲಿದೆ. ಸೊ ಇದು ಒಂದು ಪ್ರಮೋಷನಲ್ ಬಿಟ್ ಅಂತ ನಾವು ಮಾಡ್ತಿರೋದು. ಸಿನಿಮಾದಲ್ಲಿ ಬೇರೆ ಥರ ತೋರಿಸ್ತೀವಿ ಸಾಂಗ್ನ. ಪ್ರಮೋಷನಲ್ ಸಾಂಗ್ ಆಗಿರೋದ್ರಿಂದ ನಾವು ಇದನ್ನ ಜಸ್ಟ್ ಒಂದು 2 ಡೇಸಲ್ಲಿ ಶೂಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ಇದನ್ನ ಪ್ರೆಸೆಂಟ್ ಮಾಡ್ತಿದ್ದೀವಿ. ಎಲ್ಲರೂ ಬರ್ಡೇಸ್ಗೆ ಒಕೇಶನ್ಸ್ಗೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಸೊ ನಮ್ಮ ಸಿನಿಮಾ ಜರ್ನಿ ಇನ್ನೂ ತುಂಬ ಇದೆ. 60% ಆಫ್ ದ ಫಿಲ್ಮ್ ಇಸ್ ಕಂಪ್ಲೀಟೆಡ್. ಇನ್ನೊಂದು 40% ಇದೆ. ಆದಷ್ಟು ಬೇಗ ನಾವು ಮುಗಿಸ್ಕೊಂಡು ಪ್ರಾಬಬ್ಲಿ ಆಫ್ಟರ್ IPL ವಿಲ್ ಬಿ ಕಮಿಂಗ್ ಟು ದ ಥಿಯೇಟರ್ಸ್. ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಇಡೀ ತಂಡದ ಮೇಲೆ ಇರಲಿ. ಎಲ್ಲರೂ ಬಂದಿರೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಎಲ್ಲ ದೊಡ್ಡ ವ್ಯಕ್ತಿಗಳು ಬಂದಿದ್ದೀರಾ. ಮತ್ತು ನನ್ನ ಸಿನಿಮಾ ಟೀಮ್ ಇದೆ, ಒಂದು ದೊಡ್ಡ ಹಗ್ ನಿಮ್ಮೆಲ್ಲರಿಗೂ. ನಾವೆಲ್ಲರೂ ನಮ್ಮ ಮಂಗಳೂರಲ್ಲಿ ಶೂಟ್ ಇತ್ತು. ನಾನು ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಮಂಗಳೂರಲ್ಲಿ ಶೂಟ್ ಇತ್ತು. 10 ರಿಂದ 12 ದಿನ ನಾವು ಎಷ್ಟು ಚೆನ್ನಾಗಿ ಮಜಾ ಮಾಡಿದ್ದೀವಿ ಅಂದರೆ, ಮಜಾ ಅಂತಂದರೆ ಫುಲ್ ಶೂಟಿಂಗ್ ಆದಮೇಲೆ ನೈಟು ಪಿಕ್ಚರು ಎಷ್ಟು ಮಾಡಿ ನಾವು ಎಲ್ರಿಗೂ ಅದು ನೋಡ್ತೀವಿ. ನನಗೆ ಹಳೆ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ಎಲ್ಲರೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು ಸೋ ವೆರಿ ಮಚ್. ನನ್ನೆಲ್ಲ ಫ್ರೆಂಡ್ಸ್ ಬಂದಿದ್ದೀರಾ, ಫ್ಯಾಮಿಲಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯಾವಾಗಲೂ ಎಲ್ಲರಿಗೂ ಒಳ್ಳೇದಾಗುತ್ತೆ. ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋ ಪಾಸಿಟಿವ್ ನೋಟಲ್ಲಿ ಯಾವಾಗಲೂ ಮುಂದೆ ಹೋಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಬಹಳನೇ ದೊಡ್ಡದು. ನಿಮ್ಮ ಪ್ರೀತಿಗೆ ಎಲ್ಲರೂ ಕೂಡ ಯಾವತ್ತೂ ಚಿರಋಣಿಯಾಗಿರ್ತೀವಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು.